ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ವಿಘ್ನೇಶ್ ಅಂತ. ವಿಘ್ನೇಶ್, ಎಲ್ಲಿಂದ ಬರ್ತಾ ಇರೋದು? ಸರ್ ಬನ್ನೂರು. ಬನ್ನೂರಲ್ಲಿ ಈಗ ಜಾತ್ರೆ ಆಯ್ತು. ಹಾ ಸರ್, ಬನ್ನೂರು ಜಾತ್ರೆ ಆಯ್ತು. ಓಕೆ, ನಿಮ್ಮೂರ್ ಜಾತ್ರೆ ಖುಷಿ ಆಯ್ತಾ? ಹಾ ಸರ್, ತುಂಬಾ ಖುಷಿ ಆಯ್ತು. ಓಕೆ, ಪ್ರೈಸ್ ಎಲ್ಲ ಏನಾದ್ರು ಬಂತಾ ಹಾ ನಿಮ್ಗೆ? ಸರ್, ಬಂದಿದ್ಯಾ? ಫಸ್ಟ್ ಆಯ್ತು. ಗೋಲ್ಡ್ ಆಗಿದ್ಯಾ? ಹಾ ಸರ್. ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇಲ್ವಾ? ಸರ್ ಗೋಲ್ಡ್ ರೈಟ್ ಇದ್ರೆ ಈ ಗೋಲ್ಡ್ ಮುಂದೆ ಆ ಗೋಲ್ಡ್ ಇಲ್ಲ ಆ ಸರ್. ಗೋಲ್ಡ್ ಇಲ್ಲ, ಏನು ಇಲ್ಲ ಅಂತೀರಾ? ಈ ಗೋಲ್ಡ್ ಇಂದ್ರೆ ಆ ಗೋಲ್ಡ್ ಬಂದಿತ್ತು ಹಾ ನಿಮ್ಗೆ? ಸರ್. ಓಕೆ, ಸೊ ಎಲ್ಲಾ ಕಡೆ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀರಾ? ಹಾ ಸರ್, ಹೋಗಿದ್ದೀನಿ ಸರ್. ಓಕೆ, ನಿಮ್ದು ಏಜ್ ಎಷ್ಟು? ಸರ್ 21 ವರ್ಷ. 21 ವರ್ಷ. ಕಾಲೇಜ್ಗೆ ಏನಾದ್ರು ಹೋಗ್ತಾ ಇದ್ರಾ? ಹಾ ಸರ್, MCA ಮಾಡ್ತಾ ಇದ್ದೀನಿ. MCA ಮಾಡ್ತಾ ಇದ್ರಾ? ಈಗ ಟೆಕ್ನಿಕಲ್ ಸ್ಟೂಡೆಂಟ್. ಹಾ ಸರ್. ಇವನ್ ನಾನು ಕೂಡ MCA ಆಗಿದೆ, ನಂದು ಕೂಡ. ನಮ್ಮನ್ನು ಕೇಳ್ತಾರೆ ಏನಕ್ಕೆ ಇದನ್ನೆಲ್ಲ ವಿಡಿಯೋ ಮಾಡ್ತೀರಾ ಅಂತ ಕೇಳ್ತಾರೆ. ಹಾ ಸರ್. ನಿಮ್ಗೆ ಸಾಕೋದ್ರಲ್ಲಿ ಖುಷಿ, ನನಗೆ ನಿಮ್ಮಂತವ್ರನ್ನ ತೋರ್ಸೋದ್ರಲ್ಲಿ ಖುಷಿ. ಹಾ ಸರ್. ನನಗೆ ಏನು ಅಂತಂದ್ರೆ ಯೂತ್ಸ್ ಇರ್ಬೋದು, ಬೇರೆಯವ್ರು ಯಾರೇ ಇರ್ಬೋದು, ಸಣ್ಣ ಸಣ್ಣ ರೈತರನ್ನ ಗುರುತಿಸ್ಬೇಕನ್ನೋದು ನನ್ನ ಒಂದು ಇಂಟೆನ್ಷನ್. ನಾನು ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅಲ್ಲಿ ಮುಂದೆ ಬನ್ನಿ. ಬರ್ತೀನಿ ಸರ್, ಅದಕ್ಕೋಸ್ಕರನೇ. ಅದ್ರ ಜೊತೆಗೆ ಇದನ್ನು ಸಾಕಿ. ಹಾ ಸರ್. ಆಯ್ತಾ? ನಾ ಏನೇ ಇದ್ ಮಾಡಿದ್ರುವೆ, ಓದಿದ್ರುವೆ ನಮ್ಮ ಇದನ್ನ ಮರಿಬಾರ್ದು ಸರ್. Okay. ಯಾರು ಬಿಡಬಾರ್ದು. ಓಕೆ. ಹಾ ಸರ್. ಸೊ ಒಂದು ಒಳ್ಳೆ ಇದು ನಿಮ್ಮ ಇದರಿಂದ ಒಂದು ಒಳ್ಳೆ ಮಾತಾಡ್ತಾ ಇದ್ರ. ನನಗೂ ಕೂಡ ಖುಷಿ ಆಯ್ತು, ಯಾಕಂದ್ರೆ ಡಬಲ್ ಡಿಗ್ರಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಡಬಲ್ ಡಿಗ್ರಿ ಮಾಡ್ತಾ ಇದ್ರು ಒಂದು ಹಸು ಎಲ್ಲ ಸಾಕ್ಬೇಕು, ಹಳ್ಳಿ ಕಾರ್ ಬೆಳೆಸ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇದೆಯಲ್ಲ. ಇದೆ ಸರ್. ಸೊ ಅದು ನಮ್ಗೆ ಖುಷಿ ಪಡುವಂತ ವಿಚಾರ. ಓಕೆ, ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ 18 ತಿಂಗಳು ಕರುಗಳು, ಹೆಚ್ಚು ಕಮ್ಮಿ 2 ವರ್ಷ. ಎರಡು ವರ್ಷ. ಹಾಲಲ್ಲೂ? ಹಾ ಸರ್, ಹಾಲಲ್ಲೂ. ಶೋಕಿ ಎತ್ತ ಇದು? ಹಾ ಸರ್, ಸೋಕಿ ಕಟ್ಸ್ಕೊಳ್ಳು. ಓಕೆ. ಎಲ್ಲ ಕಡೆನೂ ಪ್ರೈಸ್ ಆಗಿದೆ. ಎಲ್ಲ ಕಡೆ ಪ್ರೈಸ್ ಆಗಿದೆ. ಈಗ ರೀಸೆಂಟ್ ಆಗಿ ಬನ್ನೂರಲ್ಲಿ ಆಗಿದೆ. ಹಾ ಸರ್, ಬನ್ನೂರು. ಈಗ ನೆಕ್ಸ್ಟ್ ಸಿಹಳ್ಳಿಗೆ ಬರ್ತೀರಾ ನೀವು? ಹಾ ಸರ್, ಇದು ಬೇಬಿ ಇಲ್ಲಿ ಮುಗಿಸ್ಕೊ ಬೇಬಿ ಹೋಯ್ತಿವಿ. ಅದಾದ್ಮೇಲೆ ಸಿಹಳ್ಳಿ ಸರ್. ಅದಾದ್ಮೇಲೆ ಸಿಹಳ್ಳಿಗೆ ಬರ್ತೀರಾ? ಓಕೆ, ನೀವೆಲ್ಲ ಜಾತ್ರೆ ಎಲ್ಲ ಮಾಡ್ತಾ ಇರ್ತೀರಾ? ಹಾ ಸರ್. ಸೊ ಈಗ ನಿಮ್ಗೆ ಈಗ ನೀವ್ ಹೇಳಿದ್ರಿ MCA ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಸೊ ಈಗ ನಿಮ್ಗೆ ಎಲ್ಲ ಓದ್ಲಿಕ್ಕೆ ಎಲ್ಲ ತೊಂದರೆ ಆಗಲ್ವಾ ಇದಕ್ಕೆ ಟೈಮ್ ಕೊಟ್ರೆ? ಸರ್, ಓದ್ಲಿಕ್ಕೆ ಅಂದ್ರೆ ತೊಂದರೆ ಆಯ್ತದೆ. ಅದಕ್ಕೋಸ್ಕರ ಓದೋ ಟೈಮ್ನೇ ಓದೋ ಟೈಮ್ನೇ ಬಿಟ್ಟು ಬೇರೆ ಟೈಮ್ ಅಲ್ಲಿ ಇದ್ ಮಾಡ್ಕೊಂಡು ಓದೋದ್ಕಿಂತಾನೆ ಟೈಮ್ ಎತ್ ಮಾಡಿಕೊಂಡು ಇದಕ್ಕಿಂತ ಟೈಮ್ ಎತ್ ಮಾಡಿಕೊಂಡು ಮಾಡ್ತಿದೀನಿ ಸರ್. ನಮ್ಮ ಅಪ್ಪ ಅಮ್ಮಂದು ಬ್ಲೆಸ್ಸಿಂಗ್ ಇಲ್ದೇನೆ ಇಲ್ಲಿ ಗಂಟೆ ಬರಕ್ಕೆ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಬಲ. ನಾವ್ ಓದ್ತಾ ಇದೀನಿ, ನನ್ ಜೊತೆಗೆ ನನ್ನ ಫ್ರೆಂಡ್ಸ್ ಅವ್ರೆ, ಅವರು ಸೇರ್ಕೊಂಡು ನನ್ನ ಇವ್ನ ನೋಡ್ಕೊತಾವ್ರೆ ಸರ್. ಅದಕ್ಕೋಸ್ಕರ ಸರ್ ಇಲ್ಲಿ ಗಂಟೆ ಬಂದಿರೋದು. ನಮ್ ಫ್ರೆಂಡ್ಸು, ನಮ್ ಫ್ಯಾಮಿಲಿ. ಫ್ರೆಂಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಉತ್ತಮ್, ತೇಜ, ಇವರೆಲ್ಲ ತುಂಬಾ ಜನ ಇದಾರೆ ಸರ್. ತುಂಬಾ ಲಿಸ್ಟ್ ಮಾಡ್ಬೋದು. ಹಾ ಸರ್, ಅವರೆಲ್ಲ ಸಪೋರ್ಟ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾನು ಓದ್ಕೊಂಡು ಇವ್ನ ಬೆಳ್ಸಕ್ಕಾಗಿರೋದು. ಯಾವ ಕಾಲೇಜ್ ನಿಮ್ದು ಸರ್? GMIT ಇಲ್ಲೇ GMIT ಕಾಲೇಜ್ ಸರ್. ಓಕೆ, ಫೈನ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಜುಕೇಶನ್. ಥ್ಯಾಂಕ್ ಯು ಸರ್. ಮತ್ತೆ ಚೆನ್ನಾಗಿ ಹಸು ಎಲ್ಲ ಸಾಕ್ತಾ ಇದ್ದೀರಾ. ಇದೇ ತರ ಮುಂದೆನೂ ಕೂಡ ಚೆನ್ನಾಗಿ ಸಾಕಿ. ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಸರ್ ಇದಕ್ಕೆ ನಾನು 3.5 ಹೇಳ್ತೀನಿ. 3.5 ಹೇಳ್ತಾ ಇದ್ದೀರಾ? ಫೈನಲ್ ಸರ್ 3.5 ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ. ಹೆಚ್ಚು ಕಡಿಮೆ ಬಂದು ಕೊಡ್ತೀರಾ? ಮೇವೆ ಏನ್ ಹಾಕ್ತಿದ್ರ? ಸರ್ ಮಾಮೂಲಿ ಎಲ್ಲಾರ್ಗು ಎಲ್ಲಾರು ಕೊಡೋ ತರಾನೇ ಜಾತ್ರೆಗೆ ರೆಡಿ ಮಾಡಕ್ಕೆ ಸ್ಪೆಷಲ್ ಆಗಿ ಹಾಲು, ಮೊಟ್ಟೆ ಎಲ್ಲ ಕೊಡ್ತೀರಾ? ಒಟ್ನಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ರ? ಹಾ ಸರ್. ಈಗ ಶೋಕಿ ಎತ್ತಾದ್ರೂ ಕೆಲಸ ಎಲ್ಲ ಮಾಡ್ಸಿದಿರಾ ನೀವು? ಹಾ ಸರ್, ಗಾಡಿ ಕೆಲಸ ಎಲ್ಲ ಮಾಡಿದೀವಿ. ಗಾಡಿ ಕೆಲಸ ಮಾಡಿ ಮಳ್ಳೆಲ್ಲ ಓಡಿದೀವಿ ಇದ್ರಲ್ಲೇ. ಹಾ ಸರ್, ಇದ್ರಲ್ಲೇ. ಮುಂಚೆ ಮಳ್ಳು ಹೊಡಿದ್ವಿ. ಸುಮ್ಮನೆ ಒಟ್ನಲ್ಲಿ ಕೆಲಸ ಎಲ್ಲ ಮಾಡ್ಸಿದ್ರ? ಕೆಲಸ ಉಳ್ಮೆ ಬುಟ್ಟಿ ಗಾಡಿ ಕೆಲಸ ಮಾಡ್ಸಿದ್ವಿ. ಓಕೆ, ಫೈನ್. ಈಗ 3.5 ಹೆಚ್ಚು ಕಡಿಮೆ ಬಂದ್ರೆ ಇದು ಮಾಡ್ತೀರಾ? ಓಕೆ, ಫೈನ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ, ಕಾಂಟ್ಯಾಕ್ಟ್ ನಂಬರ್? ಹಾ ಸರ್, 8496865884 ಸರ್. ಓಕೆ, ಥ್ಯಾಂಕ್ ಯು.